ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಸಕ್ತ ವರ್ಷ ದಾಖಲಾತಿಯ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಕುಸಿತವನ್ನ ಕಂಡಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯದ 5,000 ಅಂಗನವಾಡಿ ಕೇಂದ್ರಗಳಲ್ಲಿ LKG, UKG ತರಗತಿಗಳನ್ನು ಆರಂಭ ಮಾಡಿದ್ರೂ ಕೂಡ ಅದಕ್ಕೆ ಸಮರ್ಪಕವಾದ ಸ್ಪಂದನೆ ಸಿಕ್ಕಿಲ್ಲ. ಕಳೆದ ವರ್ಷ ಅಂಗನವಾಡಿ ಕೇಂದ್ರಗಳಲ್ಲಿ 29.37 ಲಕ್ಷ ಮಕ್ಕಳ ದಾಖಲಾತಿ ಇತ್ತು. ಈ ವರ್ಷ 1.25 ಲಕ್ಷಕ್ಕೂ ಹೆಚ್ಚು ಮಕ್ಕಳ ದಾಖಲಾತಿ ಕಡಿಮೆ ಆಗಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತಕ್ಕೆ ಕಾರಣಗಳು ಏನಿರಬಹುದು? ಶಿಕ್ಷಣ ಇಲಾಖೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ LKG, UKG ತರಗತಿ ಆರಂಭಿಸಿರುವ ಕ್ರಮವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತಕ್ಕೆ ಕಾರಣವಾ? ಅಥವಾ ಅಂಗನವಾಡಿ ಕೇಂದ್ರಗಳನ್ನು ಸುಸಜ್ಜಿತವಾಗಿ ಸಮರ್ಪಕವಾಗಿ ನಡೆಸೋದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಗುತ್ತಿಲ್ಲವಾ ಅನ್ನೋದು ಇಲ್ಲಿ ಕಾಡ್ತಾ ಇದೆ. ಈ ಬಗ್ಗೆ ರಾಜ್ಯವ್ಯಾಪಿ ಚರ್ಚೆಗಳು ನಡೆಯಬೇಕಾದಂತಹ ಅಗತ್ಯವಿದೆ. ಅಂಗನವಾಡಿಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತಕ್ಕೆ ಕಾರಣಗಳು ಏನಿರಬಹುದು ಎಂಬ ಬಗ್ಗೆ ಅಂಗನವಾಡಿ ಸಂಘಟನೆಯ ಪ್ರಮುಖರಾದಂತಹ ಶಿವಶಂಕರ್ ಅವರು ವಿಶ್ಲೇಷಣಾತ್ಮಕ ಮಾತುಗಳನ್ನು ಹೇಳಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ. ನಮ್ಮ ರಾಜ್ಯದೊಳಗಡೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 1975ರಲ್ಲಿ ಪ್ರಾರಂಭ ಆಗಿ ಇವತ್ತು ರಾಜ್ಯದ ಎಲ್ಲ ಕಡೆಯೂ ಸಹ ಏನು ಹಳ್ಳಿಗಾಡು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ನಗರದ ಕೊಳಗೇರಿಗಳಲ್ಲಿ ಕಳೆದ 1975ರಿಂದ ನಿರಂತರವಾಗಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಅವರ ಮಕ್ಕಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಸಮಗ್ರ ಅಭಿವೃದ್ಧಿ ಬಗೆಗೆ ಇಂದಿರಾ ಗಾಂಧಿಯವರು ಏನು ಅವರ ಕನಸಿತ್ತು, ಆ ಕನಸನ್ನು ನನಸು ಮಾಡೋದರಲ್ಲಿ, ಪರಿಪೂರ್ಣತೆ ಕಾಡೋದರಲ್ಲಿ ಅಂಗನವಾಡಿ ಕೇಂದ್ರಗಳು ಸಮಗ್ರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರದ ನೀತಿ ಏನು, ಅಂಗನವಾಡಿಗಳಲ್ಲಿರ್ತಕ್ಕ ಮಕ್ಕಳನ್ನ ಪ್ರೈಮರಿ ಸ್ಕೂಲ್ಗೆ ಅಂದರೆ ಅಲ್ಲಿ LKG, UKG ಪ್ರಾರಂಭ ಮಾಡಿ ಅಂಗನವಾಡಿಗಳಲ್ಲಿರ್ತಕ್ಕ ಬಹುತೇಕ ಮಕ್ಕಳು ಇವತ್ತು ಆ ಶಾಲೆಗೆ, ಪ್ರಾಥಮಿಕ ಶಾಲೆಗೆ ಸೇರಿಸ್ಕೊಳ್ಳೋದು ಅವರ ಪ್ರಾರಂಭ ಮಾಡಿರ್ತಕ್ಕ LKG, UKGಯಿಂದ ಅಂಗನವಾಡಿಗಳು ಇವತ್ತು ಖಾಲಿಯಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ರಾಜ್ಯದಾದ್ಯಂತ ಇವತ್ತು ಏನು ಸರ್ಕಾರ ಇದನ್ನು ಸಮಗ್ರವಾಗಿ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂತಂದರೆ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ಅದರಲ್ಲೂ ಅಂಗನವಾಡಿಗಳಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಬಗೆಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆ ಮಕ್ಕಳ ಮನಸ್ಸಿನ ಪ್ರಗತಿ ಇವತ್ತು ಸಾಧಿಸೋದ್ರಲ್ಲಿ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿದೆ. ಇದಕ್ಕೆ ಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಈಗಾಗಲೇ ರಾಜ್ಯದ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ಈಗ ಏಕಾಏಕಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರು LKG, UKG ಪ್ರಾರಂಭ ಮಾಡಿ ಅಂಗನವಾಡಿ ಕೇಂದ್ರಗಳಿದ್ದಕ್ಕ 4 ವರ್ಷದ ಮಕ್ಕಳನ್ನ ಅಲ್ಲಿಗೆ ಇವರು ತಗೊಳ್ಳೋವಂಥ ಒಂದು ಪ್ರಯತ್ನ ನಡೆದಿರೋದ್ರಿಂದ ಮತ್ತು ಈಗ ಆಲ್ರೆಡಿ ಪ್ರಾರಂಭ ಮಾಡಿರೋದ್ರಿಂದ ಅಂಗನವಾಡಿಗಳಲ್ಲಿ ಬರ್ತಕ್ಕ ಬಹುತೇಕ ಮಕ್ಕಳ ಸ್ಥಿತಿ ಕ್ಷೀಣ ಸ್ಥಿತಿಗಾಗ್ತಾ ಇದೆ, ಹಾಜರಾತಿ ಆಗ್ತಾಯಿದೆ. ಇಲ್ಲಿ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಇವತ್ತು ಮಕ್ಕಳಿಗೆ ಕೊಡೋದ್ರಲ್ಲಿ ಇವತ್ತು ಮಾಡ್ತಾ ಇದ್ರೂ ಸಹ ಇವತ್ತು ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಆದರೆ ನನಗನ್ಸುತ್ತೆ ಅಂಗನವಾಡಿಗಳ ಭವಿಷ್ಯ ಏನಾಗ್ತದೆ, ರಾಜ್ಯದಲ್ಲಿರ್ತಕ್ಕ ಇವತ್ತು 1000 ಜನ ಅಂಗನವಾಡಿ ಕಾರ್ಯಕರ್ತರ, ಸಹಾಯಕಿಯರ ಸ್ಥಿತಿ ಏನಾಗ್ತದೆ, ಇದ್ರ ಬಗ್ಗೆ ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಅದರ ಯೋಚನೆ ಮಾಡದೆ ಹೋದರೆ ಖಂಡಿತವಾಗೂ ಸಹ ಅಂಗನವಾಡಿಗಳನ್ನ ಮುಚ್ಚುವಂಥ ಒಂದು ವಾತಾವರಣ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಆಗಿದೆ. ಇವತ್ತು ಪ್ರೈಮರಿ ಸ್ಕೂಲ್ಗೆ ಕಂಪ್ಲೀಟು ಮಕ್ಕಳನ್ನ ತಗೊಳ್ಬೇಕಾಗಿರ್ತಕ್ಕದ್ದು, ಅದರ ಆ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಕೊಡಬೇಕಾಗಿರ್ತಕ್ಕದ್ದು ಅವ್ರ ಜವಾಬ್ದಾರಿ. ಅಂಗನವಾಡಿನಲ್ಲಿರ್ತಕ್ಕ ಮಕ್ಕಳನ್ನ ನೀವು ತಗೊಂಡು ಅಲ್ಲಿ ನೀವು LKG, UKG ಮಾಡ್ತೀವಿ ಅಂತ ಅಂದರೆ ಕಂಪ್ಲೀಟ್ ಅಂಗನವಾಡಿಗಳನ್ನ ಬಂದ್ ಮಾಡಿಸುವಂಥ ಒಂದು ಪ್ರಯತ್ನ ಶಿಕ್ಷಣ ಇಲಾಖೆ ಮಾಡಿದ್ರೆ ಏನಿವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿರ್ತಕ್ಕ ಮಕ್ಕಳ ಸ್ಥಿತಿ ಏನು, ಮತ್ತು ಅದರೊಳಗಡೆ ಕಳೆದ ಏನು 1975ರಿಂದ ಕೆಲಸ ಮಾಡಿಕೊಂಡು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ಥಿತಿಗತಿ ಏನು, ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕೆಂತಂದರೆ ಇಲ್ಲದೆ ಹೋದರೆ ಅಂಗನವಾಡಿಗಳನ್ನ ಮುಚ್ಚಬೇಕಾಗ್ತದೆ. ಇವತ್ತು ಶಿಕ್ಷಣ ಇಲಾಖೆ ಅದಕ್ಕೆ ನೇರವಾಗಿ ಹೊಣೆ. ಇದರ ಬಗೆಗೆ ನನಗನ್ಸುತ್ತೆ ಸರ್ಕಾರ ಖಂಡಿತವಾಗೂ ಸಹ ಚರ್ಚೆ ಮಾಡಬೇಕು. ಎಲ್ಲ ಹಂತದಲ್ಲಿ ಚರ್ಚೆ ಮಾಡಿ
ಇದರ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ಏಕಾಏಕಿಗೆ ಪ್ರಾರಂಭ ಮಾಡಿರೋದರಿಂದ ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸ್ಥಿತಿ 1-2 ಮಕ್ಕಳಿಗೆ ಉಳಿಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರವಾದ ಜವಾಬ್ದಾರಿ ಶಿಕ್ಷಣ ಇಲಾಖೆ LKG UKG ಪ್ರಾರಂಭ ಮಾಡಿರೋದೇ ಪ್ರಮುಖವಾದ ಕಾರಣ. ಆದ್ದರಿಂದ ಇದ್ರ ಬಗ್ಗೆ ಮಾಡದೆ ಹೋದ್ರೆ ನಾನು ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ಇದರ ಜಂಟಿಯಾಗಿ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಸಹ ಅಂಗನವಾಡಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ಏನು ಅಂಗನವಾಡಿನಲ್ಲಿ ಏನೀಗಾಗಲೇ ಕಂಪ್ಲೀಟು 5 ವರ್ಷ 6 ವರ್ಷದವರೆಗೂ ಮಕ್ಕಳು ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ಸವಲತ್ತುಗಳನ್ನು ಪಡ್ಕೊಂಡು ಅಭಿವೃದ್ಧಿ ಆಗಿದ್ದಾರೆ, ಅದು ಮುಂದುವರಿಸಬೇಕು. ಅಂಗನವಾಡಿ ಮುಗಿದ ನಂತರ ನೀವು ನೇರವಾಗಿ ಅವ್ರನ್ನ ನಿಮ್ಮ ಪ್ರೈಮರಿ ಸ್ಕೂಲ್ಗೆ ಸೇರಿಸ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅಂಗನವಾಡಿ ಕೇಂದ್ರಗಳನ್ನೇ ಇವತ್ತು LKG UKG ಸರ್ಕಾರ ಪ್ರಾರಂಭ ಮಾಡಿ ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕ ಅವಕ್ಕೆ ಯೂನಿಫಾರ್ಮ್ ಇರ್ಬೋದು, ಅವಕ್ಕೆ ಬೇಕಾದಂತ ಕನಿಷ್ಠ ಸವಲತ್ತುಗಳನ್ನ LKG UKG ಒದಗಿಸ್ತೀರಾ ಅದನ್ನೆಲ್ಲ ಅಂಗನವಾಡಿಗಳನ್ನೇ ಒದಗಿಸಿ ಅಂಗನವಾಡಿ ಕೇಂದ್ರಗಳನ್ನೇ ಅಂಗನವಾಡಿ ಕಾರ್ಯಕರ್ತರಿಂದ ಕೆಲಸ ಮಾಡಿಸೋದ್ರ ಬಗೆಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕದ್ದು ಅನಿವಾರ್ಯ ಆಗ್ತದೆ. ಆದ್ರಿಂದ ನನ್ಗನ್ಸುತ್ತೆ ಏನು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಇದು ಅರ್ಥ ಮಾಡಿಕೊಂಡು ಅವ್ರಿಗೂ ಸಹ ಇದ್ರ ಬಗ್ಗೆ ನನ್ಗನ್ಸುತ್ತೆ ಬಹಳ ವಿಚಾರ ಜ್ಞಾನ ಹೊಂದಿರೋದ್ರಿಂದ ಅವರು ಇದ್ರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತ ಈ ಮೂಲಕ ನಾನು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇನೆ. ಶಿಕ್ಷಣ ಇಲಾಖೆ ನೈತಿಕವಾಗಿ ಅಂಗನವಾಡಿನ ಮುಚ್ಚೋದಕ್ಕೆ ಕಾರಣ ಆಗೋದ್ರಿಂದ ಅವರು ಇದನ್ನ ಗಂಭೀರವಾಗಿ ಯೋಚನೆ ಮಾಡಿ ಇದ್ರ ಬಗೆಗೆ ಅವರು ಅವ್ರದ್ದೇ ಆಗಿರ್ತಕ್ಕ ವ್ಯವಸ್ಥೆ ಹಿಂದೆ ನಡ್ಕೊಂಡು ಅದೇ ರೀತಿ ಮುಂದುವರಿಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ.